ಬಿಸಿ ರೋಡ್ನಲ್ಲಿ ನಿನ್ನೆ ರಾತ್ರಿ ಸ್ವಾತಂತ್ರ್ಯ ಹೋರಾಟಗಾರರಾದ ಭಗತ್ ಸಿಂಗ್, ರಾಜ್ಗುರು ಮತ್ತು ಸುಖದೇವ್ ಅವರ ಸ್ಮರಣಾರ್ಥವಾಗಿ ಬೃಹತ್ ಪಂಜಿನ ಮೆರವಣಿಗೆ ಹಾಗೂ ಬಲಿದಾನ್ ದಿವಸ್ ಕಾರ್ಯಕ್ರಮ ನಡೆದಿದೆ. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಬಂಟ್ವಾಳ ವತಿಯಿಂದ ಈ ಕಾರ್ಯಕ್ರಮ ನಡೆದಿದ್ದು, ಕೈಕಮ್ಮ ಪೊಳಲಿ ದ್ವಾರದಿಂದ ಬಿಸಿ ರೋಡು ರಕ್ತೇಶ್ವರಿ ದೇವಸ್ಥಾನದವರೆಗೆ ಬೃಹತ್ ಪಂಜಿನ ಮೆರವಣಿಗೆ ನಡೆದಿದೆ. ಮೆರವಣಿಗೆಯನ್ನ ಕೈಕಂಬದಲ್ಲಿ ಉದ್ಘಾಟಿಸಲಾಯಿತು. ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ದೀಪ ಬೆಳಗಿ ಉದ್ಘಾಟಿಸಲಾಯಿತು. ಈ ವೇಳೆ ಮಂಗಳೂರು ವಿಭಾಗದ ಧರ್ಮ ಜಾಗರಣ ಸಹ ಸಂಯೋಜಕ್ ಪ್ರಕಾಶ್ ಮಲ್ಪೆ, ಬಂಟ್ವಾಳ ಬಿಜೆಪಿ ಅಧ್ಯಕ್ಷರಾದ ದೇವಪ್ಪ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ನಮ್ಮ ಸ್ವಾತಂತ್ರ್ಯ ಸೇನಾನಿಗಳಾದಂತಹ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಇವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಅಸತ್ ಒಂದೇ ಸುಖದೇವ್ ಇವರನ್ನ ವಿಧಾನಸಭಾ ಕ್ಷೇತ್ರದ ಯುವ ಮೋರ್ಚಾ ಇಲ್ಲಿ ಎಲ್ಲವೂ ಇತ್ತು. ಗಣಿತದಿಂದ ವೇದಾಂತದವರೆಗೆ, ಭೂಗೋಳದಿಂದ ಖಗೋಳದವರೆಗೆ, ವಿಜ್ಞಾನದಿಂದ ತತ್ವಜ್ಞಾನದವರೆಗೆ ಎಲ್ಲ ಸಂಗತಿಗಳು ಭಾರತದಲ್ಲಿ ಇತ್ತು. ಇದ್ದಾಗಲೂ ಕೂಡ ನಮ್ಮ ದೇಶದ ಮೇಲೆ ದಾಳಿಗಳಾಯಿತು. ದಾಳಿಗಳಾದಾಗ ನಾವು ಸೋತುವ ಕೇಳಿದ್ರೆ ಕೆಲವು ಬಾರಿ ಸೋತಿದ್ದು ಹೌದು, ಆದರೆ ಭಾರತ ಸತ್ತಿಲ್ಲ. ಭಾರತದ ಸಂಸ್ಕೃತಿ ಮತ್ತು ಪರಂಪರೆ ಅದು ಸಾಯಲಿಲ್ಲ. ಬೇರೆ ದೇಶಗಳ ಮೇಲೆ ದಾಳಿಗಳಾದಾಗ ಆ ದೇಶ ಒಂದೇ ಹೊಡೆತಕ್ಕೆ ಸತ್ತು ಬಿದ್ದಾಗ ಭಾರತ ಸಾಯಲಿಲ್ಲ. ಯಾಕೆ ಸಾಯಲಿಲ್ಲ ಅಂತ ಕೇಳಿದ್ರೆ, ಬಂದಂತ ಪ್ರತಿ ದಾಳಿಗೆ ಉತ್ತರವಾಗಿ ಇಲ್ಲಿ ಮಹಾಪುರುಷರುಗಳು ಸಿದ್ಧರಾದ್ರು, ಆ ದಾಳಿಗಳನ್ನು ಎದುರಿಸಿದ್ರು. ಸ್ವಾತಂತ್ರ್ಯ ಪೂರ್ವ ಕಾಲದಿಂದ ಹಿಡಿದು, ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ಮೊನ್ನೆ ಅಂತ ಕೇಳಿದ್ರೆ ಅದು ಭಗತ್ ಸಿಂಗ್ ಅಂತ ನಾವು ಹೇಳಬಹುದು. ಒಂದು ಭಗತ್ ಸಿಂಗ್ ಜೈಲಲ್ಲಿದ್ದ, ಗಲ್ಲು ಶಿಕ್ಷೆ ನಿಗದಿಯಾಗಿದೆ. ಆವಾಗ ಯಾರಾದ್ರೂ ಇದಕ್ಕೆ ಸರಿಯಾದ ನೇತೃತ್ವ ಕೊಟ್ಟಿದ್ದಿದ್ರೆ ಬ್ರಿಟಿಷರನ್ನ ಆವತ್ತೇ ಓಡಿಸಬಹುದಿತ್ತು. ಆದ್ರೆ ಇದರ ಲಾಭವನ್ನು ಭಾರತ ಅವತ್ತು ಪಡೆಯಲಿಲ್ಲ. ಎರಡನೇ ಚಾನ್ಸ್ ಬಂತು. ಯಾವಾಗ ಅಂತ ಕೇಳಿದ್ರೆ 1919ನೇ ಇಸ್ವಿಯಲ್ಲಿ ಜಲಿಯನ್ ವಾಲಾಬಾಗ್ ದುರಂತ ಆಯಿತು. ದುರಂತ ಆದ ಸಮಯದಲ್ಲಿ ಮತ್ತೆ ಹಾಗೆ ಇಡೀ ದೇಶದಲ್ಲಿ ಮತ್ತೆ ಸ್ವಾತಂತ್ರ್ಯದ ಕಿಚ್ಚು ಹೊತ್ತುಕೊಳ್ಳುತ್ತು. ಆ ಪ್ರಯೋಜನವನ್ನ ದೇಶ ಪಡೆಯುತ್ತಾ ಆವಾಗಲಾದ್ರೂ ಬ್ರಿಟಿಷರನ್ನು ಓಡಿಸಬೇಕಿತ್ತು, ಆವಾಗಲೂ ಓಡಿಸಲಿಲ್ಲ. ಆ ಪ್ರಯೋಜನ ನಮಗೆ ಸಿಗಲಿಲ್ಲ. ಈಗ ಮೂರನೇ ಸಲ ಬಂದಿದೆ. ಯಾವ ಅವಕಾಶ ಇದು? ನಾನು ಸಾಯ್ತೀನಿ, ನಾನು ಗಲ್ಲಿಗೇರ್ತೀನಿ. ನಾನು ಗಲ್ಲಿಗೇರಿದ ತಕ್ಷಣ ಮರು ದಿವಸದಿಂದಲೇ, ಆ ಕ್ಷಣದಿಂದಲೇ ಭಾರತದ ಪ್ರತಿ ಮನೆಗಳಲ್ಲೂ ಒಬ್ಬೊಬ್ಬ ಭಗತ್ ಸಿಂಗ್ ಹುಟ್ಟಿ ಬರ್ತಾನೆ. ಎಲ್ಲ ಬ್ರಿಟಿಷರ ಹುಟ್ಟಡಗಿಸಿ ಬಿಡುತ್ತಾನೆ. ಭಾರತಕ್ಕೆ ಸ್ವಾತಂತ್ರ್ಯ ಬರುತ್ತೆ. ಅದಕ್ಕೋಸ್ಕರ ನಾನು ಗಲ್ಗಂಬ ಏರ್ತೀನಿ ಅಂತ ಭಗತ್ ಸಿಂಗ್ ಹೇಳಿದ.